ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಈಗ ಆಲ್ರೆಡಿ ಸಾಕಷ್ಟು ಜನ ಅಕ್ಷರಕ್ಷವನ್ನು ಬರಮಾಡಿಕೊಂಡು ಅವರ ಜೀವನದಲ್ಲಿ ಬಂದಂತಹ ಸಮಸ್ಯೆಗಳು, ತೊಂದರೆಗಳಿಂದ ಹೊರಗಡೆ ಬಂದರೆ ನಿಮ್ಮ ಜೀವನದಲ್ಲಿ ಕೂಡ ಅನೇಕ ರೀತಿಯಾಗಿರುವಂತಹ ತೊಂದರೆ, ಕಷ್ಟ, ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷರವೃಕ್ಷವನ್ನ ಬರಮಾಡ್ಕೊಳ್ಬಹುದು. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸಿಂಪಲ್ ಆಗಿರುವಂತಹ ಸರಳ ರೆಮಿಡೀಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವೊಬ್ರು ಈ ನಂಬರ್ಸ್ನ ತುಂಬಾ ಫಾಲೋ ಮಾಡ್ತಾರೆ ಗುರುಗಳು. ಅದೇನೋ ಆ ನಂಬರ್ ಸಿಕ್ಬಿಟ್ರೆ ನನಗೆ ಲಕ್ ಅಂತ ಹೇಳ್ತಾರೆ. ಇನ್ನ ಕೆಲವ್ರ ಹತ್ರ ಆ ನಂಬರ್ಸ್ ಇದ್ರೂ ಅವ್ರಿಗೆ ಯಾವುದೇ ರೀತಿ ಲಕ್ ಇರೋವಂಥದ್ದನ್ನ ನಾವು ನೋಡಿರಲ್ಲ ಅಂತ ಹೇಳ್ಬೋದು. ಈ ಯಾವುದಾದ್ರೂ ಪಾಸಿಟಿವ್ ನಂಬರ್ಸ್ ಅಂತ, ಅಥವಾ ಈ ನಂಬರ್ಸ್ ಬಂದರೆ ನನ್ನ ಲೈಫಲ್ಲಿ ನಾನು ಅನ್ಕೊಳ್ಳೋವಂಥದ್ದು ಧನಾಕರ್ಷಣೆ ಮಾಡಬಹುದು, ಅಥವಾ ನಾನು ಅನ್ಕೊಳ್ಳೋವಂಥದ್ದು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಈ ನಂಬರ್ಸ್ ಏನಾದರೂ ಕಾರಣ ಆಗಿರುತ್ತಾ? ನಂಬರ್ಸ್ ಅನ್ನೋವಂಥದ್ದು ಲೈಫಲ್ಲಿ ಅಷ್ಟೊಂದು ಪ್ರಭಾವ ಬೀರುತ್ತಾ? ಬಿಕಾಸ್ ಯಾವುದಾದ್ರೂ ಕೆಲವೊಂದು ನಂಬರ್ಸ್ ನಮ್ಮನ್ನು ಫಾಲೋ ಮಾಡ್ತಾ ಇದ್ರೆ ಯಾರೋ ಹೇಳ್ತಾರೆ, ಏನೋ ಗೂಗಲ್ ಮಾಡಿ ನೋಡ್ತೀವಿ ಈ ನಂಬರ್ಸ್ ಇದ್ರೆ ಲಕ್ ಅಂತ. ಬಟ್ ಅದಿದ್ರೂ ನಮ್ಗೆ ಯಾವುದೇ ರೀತಿ ಲಕ್ ಇರೋದಿಲ್ಲ, ಅನ್ಲಕ್ಕಿನೇ ಆಗಿರ್ತೀವಿ. ಸೊ ಯಾವುದನ್ನ ನಾವು ಕನ್ಸಿಡರ್ ಮಾಡಬೇಕು, ಅಥವಾ ಧನಾಕರ್ಷಣೆ ಮಾಡೋಕ್ಕೆ ಅಂತಾನೆ ಕೆಲವೊಂದು ನಂಬರ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದಾ? ಅದನ್ನೇನಾದರೂ ಯೂಸ್ ಮಾಡಿದ್ರೆ ನಮಗೆ ಸಕ್ಸಸ್ ಕಾಣುತ್ತಾ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಅರ್ಧ ಸತ್ಯ. ಅರ್ಧ ಸತ್ಯ ಇದು ಅರ್ಧ ಸತ್ಯ. ಯಾಕೆ ಹೇಳ್ತೀನಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿದ್ದರೂ ಸಾಲದು, ಅವನ ಸಮಯವೂ ಒಳ್ಳೆಯದಾಗಿರಬೇಕು. ಇನ್ನೊಂದು ಸಲ ಸಮಯ ಒಳ್ಳೆಯದಿದೆ, ನೀನು ಒಳ್ಳೆಯವನು ಆಗಬೇಕು. ಇದನ್ನೇ ಈ ದಶಾಭುಕ್ತಿಗಳು ಬರ್ತಾವಲ್ಲ, ಈ ಚಂದ್ರ ಮಹಾದಶೆಯಲ್ಲಿ ನೀವೇನಾದರೂ ಶನಿಗೆ ಸಂಬಂಧಪಟ್ಟ ಸಂಖ್ಯೆಗಳನ್ನ ಇಟ್ಟುಕೊಂಡಿದ್ದರೆ, ಯಾರೋ ನಿಮಗೆ ಸಜೆಸ್ಟ್ ಮಾಡಿದರೆ ಒಂದಷ್ಟು ದಿನಗಳು ನಡೆದಿತ್ತು, ಆಮೇಲೆ ಯಾಕೋ ಗೊತ್ತಿಲ್ಲ ಉಲ್ಟಾ ಹೊಡೆದಿರುತ್ತೆ. ಇದು ಬಹಳ ಪೇಯ್ನ್ ಆಗಿರುತ್ತೆ ಅವರಿಗೆ. ಅವನು ಒಂದಷ್ಟು ಜನ ಹೊಗಳಿರುತ್ತಾರೆ, ಆಮೇಲೆ ಬೇಡ ಅವರ ಪಾಪ ಪ್ರಾಯಶ್ಚಿತ್ತ ಆಗೆಲ್ಲ ವಿಲವಿಲೆ ಅಂತ ಒದ್ದಾಟ ಮಾಡಿಬಿಡ್ತಾರೆ. ಅಂತಹ ಈಗ ನೀವು ಹೇಳಿದ್ರಲ್ಲ ಧನಾಕರ್ಷಣ ಸಂಖ್ಯೆಗಳಂತ, ತುಂಬ ಎಕ್ಸ್ಪೀರಿಯನ್ಸ್ ಆಗಿ ಕೆಲವರಿಗೆ ನಾನು ಅದೇ ಈ ಕೆಲವು ರಹಸ್ಯಗಳನ್ನ ಭೇದಿಸಬೇಡ ಅಂತ ಹೇಳ್ತಾನೆ. ಈಗ ನೀವು ಕೇಳಿದಾಗ ನಾನು ಕೆಲವೊಂದು ಹೇಳಬೇಕಾಗತ್ತೆ ಕೂಡ. ಅದನ್ನು ಎಲ್ಲೆಲ್ಲಿ ಬೇಕಾದರೂ ಬಳಸಲಿಕ್ಕೆ ಸಾಧ್ಯವಿದೆ, ಅದು ಎಲ್ಲಿ ಅನ್ನೋದು ಮಾತ್ರ ಇಲ್ಲಿ ಗಮನ ಇಟ್ಟಿರ್ತೇನೆ. ಆಯಾ ವ್ಯಕ್ತಿಗೆ ಸಂಬಂಧಪಟ್ಟ ಸೈಜ್ ಅದು, ಆ ವ್ಯಕ್ತಿಗೆ ಸಂಬಂಧಪಟ್ಟ ಬ್ಲಡ್ ಗ್ರೂಪ್ ಅದು. ಹಾಗೆ ಯಾರ ಲಗ್ನ ಇದೆಯೋ ನೀವು ಎಷ್ಟು ಈ ಥರದ ಪರೀಕ್ಷೆ ಮಾಡಿರ್ತೀರೋ ಮಾಡಿ, ಸಂಖ್ಯೆಗಳಲ್ಲಿ ಯಾರು ಹೇಳಿರ್ತಾರೋ ಹಾಗೆಲ್ಲ ನೀವು ಮಾಡ್ಕೊಂಡು ಬಂದಿರಿ, ಪರೀಕ್ಷೆನೇ ಮಾಡ್ತಾ ಬನ್ನಿ. ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದು, ಧನವನ್ನು ಆಕರ್ಷಣೆ ಮಾಡುವಂಥದ್ದು ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ವೆಹಿಕಲ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಬ್ಯಾಂಕ್ ಖಾತೆ ನಂಬರ್ ಕೂಡ ಆಗಿರಬಹುದು. ಯಾವುದಾದ್ರೂ ಸರಿನೇ. ಇಲ್ಲಿ ಒಂದು ಚಮತ್ಕಾರ ಸೃಷ್ಟಿ ಮಾಡುವಂಥ ಶಕ್ತಿ ಅದಕ್ಕಿರುತ್ತೆ. ಯಾಕೆಂದರೆ ನಾನು ಎರಡನ್ನೂ ತುಲನೆ ಮಾಡಿರ್ತೇನೆ. ಈ ಕೆಲವರು ಎಂತ ಮಾಡ್ತಾರೆ ಅಂದರೆ, ಆ ದಶಾಭುಕ್ತಿ ಬಂದಾಗ ಆ ಸ್ಟೋನ್ ಹಾಕಿ ಅಂತಾರೆ, ಆ ಉಂಗುರ ಹಾಕಿ ಅಂತಾರೆ. ಅದಕ್ಕೆ ನಾನು ಅರ್ಧ ಸತ್ಯ ಅಂತ ಹೇಳಿದಾಗಲೇ. ಅದೋದ್ಮೇಲೆ ಇನ್ನೊಂದು ದಶೆ ಬರುತ್ತೆ, ಆವಾಗ ಅದನ್ನು ಹಾಕೋದು. ಇದನ್ನೇನು ಮಾಡೋದು? ವೇಸ್ಟ್ ಗುರುಗಳೇ. ಏನು ಮಾಡೋದು ಅದನ್ನು ಹೇಳಿ ನನಗೆ. ಅದಕ್ಕೆ ಅರ್ಧ ಸತ್ಯ ಅಂತ ಹೇಳಿದ್ದು. ಅದಕ್ಕಾಗಿ ಪೂರ್ಣ ಸತ್ಯ ನಿಮಗೆ ತಿಳಿಸೋದಾದರೆ, ನಿಮ್ಮ ಲಗ್ನದ್ದು 5ನೇ ಮನೆಯದು 9ನೇ ಮನೆ ಸಜೆಸ್ಟ್ ಮಾಡಿಕೊಳ್ಳಿ. ನಿಮ್ಮ ಕೆರಿಯರನ್ನು ರೂಪಿಸ್ಕೊಳ್ಳಲಿಕ್ಕೆ ನೀವು ಧನಾಧಿಪತಿನೇ ಆಗಬೇಕು, ಧನವನ್ನೇ ಆಕರ್ಷಣೆ ಮಾಡಬೇಕು ಅಂತಂದರೆ ಮಾತ್ರ ನಿಮ್ಮ ಲಾಸ್ಟ್ 2 or 3 ಡಿಜಿಟ್ಸ್ ಮಾತ್ರ ನಿಮ್ಮ ಲಗ್ನದಿಂದ 2ನೇ ಮನೆ ಇದೆಯಲ್ಲ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎಷ್ಟು ಅಂತಂದರೆ, ವಾವ್ ಇದೊಂದು ಅದ್ಭುತ ನನಗೆ ಕೊಡ್ತೀಗ ಅಂತ ನೀವು ತೆಗೆದುಕೊಂಡು ಕೂಡಲೇ ಪ್ರಯೋಗ ಮಾಡಲಿಕ್ಕೆ ನಾನು ಬಳಸ್ತೀನಿ ಅಂತಂದರೆ, ನಿಮ್ಮ ಲಗ್ನದಿಂದ 2ನೇ ಮನೆ ಯಾವುದು ಅದು ನಿಮಗೆ ಕೆಲಸ ಮಾಡುತ್ತೆ. ಯಾವ ಮ್ಯಾಟ್ರಲ್ಲಿ? ಹಣಕಾಸಿನ ವಿಚಾರದಲ್ಲಿ, ಅಥವಾ ಭಾಗ್ಯದ್ದೇ ಆಗಿರಬೇಕು. ಆ ಭಾಗ್ಯಾಧಿಪತಿಯ 2 ಸಂಖ್ಯೆ ಲಾಸ್ಟಿಗೆ ಬರಬೇಕು.
ಮೊಬೈಲ್ ಆಗಿರ್ಬೋದು ಅಥವಾ ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು. ಮೊಬೈಲ್ ನಂಬರ್ ಅಂತೂ ಅದ್ಭುತವಾದ ಅವಕಾಶಗಳನ್ನ ಕೊಟ್ಟುಬಿಡುತ್ತೆ. ನೀವು ಈ ಮೊದಲು ಬ್ಯಾಂಕ್ಗೆ ಯಾವುದೇ ನಂಬರ್ ಕೊಟ್ಟಿರ್ತೀರಲ್ಲ, ಏನಾದರೂ ಮಾಡಿ ಅದನ್ನು ತೆಗೆಸಿ ಈಗ ನಿಮ್ಮ ಲಗ್ನದಿಂದ 2ನೇ ಮನೆಯ ಅಧಿಪತಿಯ ಸಂಖ್ಯೆಯನ್ನು ಅಥವಾ 9ನೇ ಮನೆಯ ಸಂಖ್ಯೆಯನ್ನು ಬರೋ ಹಾಗೆ ಕೊಡಿ. ಆ 2-3 ತಿಂಗಳಲ್ಲಿ ಚೆಕ್ ಮಾಡಿ ನೀವು ನಿಮ್ಮ ಹಣಕಾಸಿನ ಟ್ರಾನ್ಸಾಕ್ಷನ್ ಹೇಗೆ ನಡೆದಿರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಬಿಸ್ನೆಸ್ ಮಾಡ್ತಿರ್ತೀರಲ್ಲ, ಅಲ್ಲಿಂದ ಅಲ್ಲಿಗೆ 6 ಕತ್ತಲಿಲ್ಲ 3 ಕಿಳಿಲ್ಲ ಅಂತ ಮಾತಾಡಿದವರು 6ರ ಮೇಲೆ ರನ್ನಿಂಗು, ಬರೀ 3 ತಿಂಗಳಲ್ಲಿ 6ರ ಮೇಲೆ ರನ್ನಿಂಗು. ಅಷ್ಟು ಅದ್ಭುತವಾಗಿರೋಂಥ ಪವಾಡವನ್ನು ಮಾಡಿಕೊಡ್ತೇವೆ. ನಾನು ಇದನ್ನು ನೋಡಿದ್ದೇನೆ, ಹಲವರ ಮೇಲೆ ಪ್ರಯೋಗನ ಮಾಡಿಬಿಡ್ತೀನಿ ನಾನು ನನ್ನ ಬಳಿ ಬಂದಾಗ. ಎಸ್, ಇದೇನು ಹೇಗೆ ಅಂತ. ಯಾಕೆಂದರೆ ಇಲ್ಲಿ ಯಾರೋ ಒಬ್ಬ ಬ್ರಿಕ್ಸ್ ಫ್ಯಾಕ್ಟ್ರಿನವರು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋರು. ಅವರ ತಾತನ ಕಾಲಕ್ಕೆ ಚೆನ್ನಾಗಿ ನಡೀತದ್ದು. ಅವ್ರ ತಾತ ಮಾಡಿದ ಬಿಸ್ನೆಸ್ ಅದು. ತಂದೆಗೂ ಒಂದು ಸ್ವಲ್ಪ ನಡೀತು. ಇನ್ನು ಆ ತಂದೆಯ ಮಗ ಮಾಡ್ತಿದ್ದಾನೆ, ಏನು ಮಾಡಿದರೂ ಆಗ್ತಾನೇ ಇಲ್ಲ. ಅವನ ದಶಾಭುಕ್ತಿ ನೋಡ್ತೀನಿ, ಗಮನಿಸ್ತೀನಿ. ಅವರ ತಾತನ ಹೆಸರು ಕೇಳಿದಾಗ ಅವರು ಆ ಒಂದು ಬ್ರಿಕ್ಸ್ ಫ್ಯಾಕ್ಟ್ರಿಗೆ ಇಟ್ಟಿರೋವಂಥದ್ದು ಏನಿದೆಯೋ ಆ ನಂಬರ್ಸ್ ಎಲ್ಲ ಚೆಕ್ ಮಾಡಿದಾಗ, ಆ ನೇಮ್ ಚೆಕ್ ಮಾಡಿದಾಗ, ಪ್ಲಸ್ ಈತನ ದಶಾಭುಕ್ತಿ ಚೆಕ್ ಮಾಡಿದಾಗ, ಓಹೋ ಪಾಪ ಅದಕ್ಕೆ ಈತ ಪ್ರಪಾತ ಸಿಕ್ಕಾಕೊಂಡಿದ್ದಾನೆ. ಯಾವಾಗಿಂದ ಇವೊಂದಾಗಿರೋ ಅಧಿಕಾರವನ್ನು ವಹಿಸ್ಕೊಂಡ, ನಾನು ನೋಡ್ಕೊಳ್ತೀನಿ ಈ ಇಂಡಸ್ಟ್ರಿನ ಅಂತ ತೆಗೆದುಕೊಂಡ. ದೊಡ್ಡ ಮಟ್ಟದ ಒಂದು 20 ಲಾರಿ ಹಾಗೆಲ್ಲ ಇದೆ ಅದಕ್ಕೆ. ಸುಮಾರು ಅಂತಂದರೆ ಒಂದು 100 ಜನ ಲೇಬರ್ಸೇ ಇದ್ದಾರೆ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇದ್ದಕ್ಕಿದ್ದಾಗೆ ಇವನು ಏನು ಮಾಡಿದ 4-5 ವರ್ಷಗಳು ಮೈನಸ್ಸೇ. ಅವನು ಆಗಷ್ಟೇ ಖರೀದಿ ಮಾಡಿದ್ದ ನಂಬರು ಅದನ್ನು ಚೆಕ್ ಮಾಡಿದಾಗ, ಅವನ ದಶಾಭುಕ್ತಿ ಚೆಕ್ ಮಾಡಿದಾಗ ಸೇಮ್ ಆಗಿತ್ತು ಪಾಪ. ಅಂದರೆ ಕಾಯ್ತಾ ಇದ್ದ ಶುಭಗ್ರಹಗಳು ಇವನ್ನ ಲಾಕ್ ಮಾಡಬೇಕು, ಇವನ್ನ ಬೀಳಿಸ್ಬೇಕು ಅಂತ. ಹಾಗೆ ಏನು ನೋಡದೆ ಮಾಡ್ಕೊಂಡಿದ್ದ. ಅದಕ್ಕಾಗಿ ಅಲ್ಲಿಂದ ಆಚೆಗೆ ಅವನ ನಾನು ಏನು ಬದಲಾಯಿಸಿಕೊಟ್ಟೆ, ಅವನು ಈ ಬಿಸ್ನೆಸ್ ಬಿಡಿ, ಅವನು ಎಲ್ಲೋ ಕೂತ್ಕೊಂಡು ಬೇರೆ ಇನ್ಯಾವುದೋ ಬಿಸ್ನೆಸ್ ಕಡೆ ಗಮನಿಸಿದಾಗಲೂ ಅವರ ತಾತನಿಗಿಂತಲೂ 2 ಪಟ್ಟು ನಡೀತಾ ಇತ್ತು ಬಿಸ್ನೆಸ್. ಅವನಷ್ಟೇ ಗಮನಿಸಲಿಲ್ಲ. ಆದರೂ ಈ ನಂಬರ್ ಚೇಂಜ್ ಮಾಡಿಕೊಂಡು ಅವನು ಆ ಬ್ಯಾಂಕ್ಗೆ ಇದೇ ನಂಬರನ್ನು ಕೊಟ್ಟು ಏನೋ ಅಲ್ಲಿ ಲೇಬರ್ಸ್ ಪ್ಲಸ್ ಅವ್ರ ಜೊತೆಗೆ ಇರ್ತಕ್ಕಂಥ ಯಾರೋ ಮ್ಯಾನೇಜರ್ನ ಇಟ್ಟಿದ್ದ ಮಾಡ್ಕೊಂಡು ಹೋಗ್ತಾಯಿದ್ರು. ಯಾವುದೋ ಲೆವೆಲ್ಗೆ ಹೊರಟೋಯ್ತು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಬ್ರಿಕ್ಸ್ ಆರ್ಡ್ರು ಯಾವುದೋ ಒಂದು ಅಪಾರ್ಟ್ಮೆಂಟ್ನವರು ಆರ್ಡ್ರ್ ಕೊಟ್ಟಿದ್ದು, ಅವನು ಉತ್ತುಂಗ ಶಿಖರ ಹೇರಿದ್ದು ಖುಷಿ ಪಟ್ಬಿಟ್ಟ. ಸ್ವಾಮೀಜಿ 5-6 ವರ್ಷಗಳ ನಾನು ಒದ್ದಾಟ ಮಾಡಿದ್ದೀನಿ. ಆ 5-6 ವರ್ಷದ್ದು ನನಗೆ 5 ತಿಂಗಳಲ್ಲಿ ಈ ಕಂಪನಿಗಳಿಂದ ಹಿಡಿದು ಯಾವುದೊಂದು ಅಪಾರ್ಟ್ಮೆಂಟ್ನವ್ರಿಗೆ ಆರ್ಡ್ರ್ ಬಂತಲ್ಲ ಸ್ವಾಮೀಜಿ, ನನಗಾಗಿದ್ದ ಆನಂದ ಅಷ್ಟಿಷ್ಟಲ್ಲ. ಇದಕ್ಕೆ ಮೊದಲು ಯಾರ್ದು ಅವನಿಗೆ ಆರ್ಡ್ರ್ ಬಂದಿದೆ, ಕೊಟ್ಟಂಗೆ ಅವನು ಕೊಡದೆ ಮತ್ತೆ ಇನ್ಯಾರಿಗೋ ಕೊಟ್ಟಿದ್ದಾರೆ. ಇದೆಲ್ಲ ಅನುಭವ ಆಗಿದೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಮ ಒಂದು ಅದೃಷ್ಟ ಅಥವಾ ಧನವನ್ನು ಆಕರ್ಷಣೆ ಮಾಡುವಂಥದ್ದು ನಿಮ್ಮ 2ನೇದು 5 ಕೂಡ ಸ್ವಲ್ಪವೇ ಅಥವಾ ಭಾಗ್ಯದ್ದು ಇಟ್ಕೊಳ್ಳಿಯಪ್ಪ. ಅಥವಾ 5ನೇದು ಇಡ್ತೀನಿ ಅಂತಂದ್ರೆ ಅಲ್ಲಿ ಯಾರೋ ಮ್ಯಾನೇಜರ್ ಕೆಲಸ ಮಾಡ್ತಾನಲ್ಲ ವ್ಯಾಪಾರಕ್ಕೆ, ಅದನ್ನು ಕೊಟ್ಬಿಡಿ. ಆವಾಗ ನಡೆಯುವಂಥ ಲಕ್ ಇದೆಯಲ್ಲ, ಬಹುಶಃ ಇನ್ನೆಂದೂ ಕೂಡ ಹಿಂದೆ ತಿರುಗಿ ನೋಡಲ್ಲ, ಅವನು ಮುಂದಕ್ಕೆ ಹೋಗ್ತಿರ್ತಾನೆ. ಅಷ್ಟು ಅದ್ಭುತ ಇದೆ. ನೀವು ಕರೆಕ್ಟಾಗಿ ನಿಮ್ಮ ಪ್ರಕಾರ ನೋಡಿಕೊಂಡು ನಂಬರ್ಸ್ ಇಟ್ಕೊಂಡಾಗ. ಖಂಡಿತ ಗುರುಗಳೇ. ಸೊ ಪ್ರಾರಂಭದಲ್ಲಿ ಹೇಳಿದ್ರಿ ಅರ್ಧ ಸತ್ಯ ಇದು ಅಂತ. ಸೊ ಅವಾಗ ನಂಬೇಕಾ ಬೇಡವಾ, ಇದನ್ನು ಹೇಗೆ ಕನ್ಸಿಡರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಪೂರ್ಣ ಸತ್ಯ ಏನು ಅನ್ನೋದನ್ನ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಲಗ್ನದ ಸಂಖ್ಯೆ 5ನೇ ಮನೆ ಜೊತೆಗೆ 9ನೇ ನಮ್ಮ ಮನೆನ ನೀವು ಫೋನ್ ನಂಬರ್ ಆಗಿ ಅಥವಾ ಬ್ಯಾಂಕ್ ಅಕೌಂಟ್ ಆಗಿ ನಾವು ಬಳಸ್ಕೊಳ್ಳೋದ್ರಿಂದ ಧನಾಕರ್ಷಣೆ ಮಾಡೋದಕ್ಕೆ ಕೂಡ ನಮಗೆ ಸಹಾಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಕೆರಿಯರ್ನಲ್ಲಿ ಕೂಡ ಮುಂದೆ ಬರೋದಕ್ಕೂ ಸಹಾಯ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಈ ನಂಬರ್ಸ್ ವಿಚಾರವಾಗಿ ಮಾತಾಡುವಾಗ ಒಂದು ರೀತಿಯಾಗಿರುವಂಥ ಆಸಕ್ತಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವುದು ಲಕ್ಕಿ ನಂಬರ್ ಅಂತ ಹೇಳ್ತಾರೆ, ಯಾವುದನ್ನ ನಾವು ಲೈಫಲ್ಲಿ ಕನ್ಸಿಡರ್ ಮಾಡಬೇಕು ಅಂತ. ಇನ್ನು ಈ ನಂಬರ್ಸ್ ಅನ್ನುವಂಥದ್ದು ನಮ್ಮ ಲೈಫ್ನಲ್ಲಿ ಯಾವ ರೀತಿಯಾಗಿರುವಂಥ ಒಂದು ರೋಲ್ನ ಪ್ಲೇ ಮಾಡುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ರು. ಸೊ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಸಕ್ಸಸ್ ಕಾಣೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ಬದಲಾವಣೆಯನ್ನು ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ನಿಮಗೆ ಧನಾಕರ್ಷಣೆ ಮಾಡ್ಕೋ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.